ನಿಮ್ಮ ಡೈಲಾಗ್ಸು ನಾನು ಆ್ಯಕ್ಚುಲಿ ಸ್ಕ್ರಿಪ್ಟ್ ಓದೋವಾಗ ಜಯಣ್ಣ ಅವ್ರ ಕಡೆ ನೋಡಿದಾಗ ಸ್ವಲ್ಪ ಮಾಸ್ ಜಾಸ್ತಿ ಅನಿಸ್ತು. ಆಮೇಲೆ ಅಶ್ವಿನಿ ಮೇಡಮ್ ಕಡೆ ನೋಡಿದಾಗ ಫ್ಯಾಮ್ಲಿ. ಸೊ ಇದ್ರ ಮಧ್ಯೆ ಯೋಗಿ ಜಿರಾಜು ಕಾರ್ತಿಕ್ ಅವ್ರು ನೋಡಿದಾಗ ಇನ್ ಬಿಟ್ವೀನು. ಸೊ ಹಿಂಗೆ ಬ್ಯಾಲೆನ್ಸಿಂಗ್ ಮಾಡಿಕೊಂಡು ಮತ್ತೆ ಕತೆ ಅಷ್ಟು ವೇರಿಯೇಷನ್ಸ್ ತಗೋತಾ ಇದೆ. ಮತ್ತೆ ಸಾರ್ ಹೇಳ್ದಂಗೆ ಹ್ಯೂಮನ್ ವ್ಯಾಲ್ಯೂಸ್ ಅದು ಮೈನ್ ಇದು. ಸೊ ಅದ್ರ ಜೊತೆಗೆ ಬ್ಲೆಂಡ್ ಆಗುತ್ತೆ. ಬ್ಲಡ್ ಆಗಲಿ, ಯಾಕಂದರೆ ರಕ್ತ ಇದ್ದಾಗಲೇ ಕಣ್ಣೀರು ಟಚ್ ಆಗೋದು. ಸೊ ಆ ಥರ. ಮಾಸ್ತಿ ಸರ್, ನಿಮಗೇನೆ ಪ್ರತಿ ಸಿನಿಮಾದ ಡೈಲಾಗ್ ಮಾಡಬೇಕಾದ್ರೂ ಒಂದಿಷ್ಟು ರಿಸರ್ಚ್ ಮಾಡ್ತೀರಾ ಅಂತ ನೀವೇ ಹೇಳಿದ್ದೀರಾ. ಈ ಎಕ್ಕಕ್ಕೆ ಯಾವ ಥರ ರಿಸರ್ಚ್ ಮಾಡ್ತಿದ್ದೀರಾ? ಯಾಕಂದರೆ ಮೂರು ಪ್ರೊಡಕ್ಷನ್ ಹೌಸ್ ಇದೆ. ಈ ಸಬ್ಜೆಕ್ಟ್ಗೆ ನಾನು ಸತ್ಯ ಸರ್ ಇಬ್ಬರು ರಿಸರ್ಚ್ ಮಾಡಲಿಲ್ಲ. ಯಾಕೆಂದರೆ ಲೊಕೇಶನ್ ನೋಡೋಕೆ ಹೋದಾಗ 2 ಡೇಸ್ಗೆ ಲೊಕೇಶನ್ ತೋರಿಸ್ಬಿಟ್ರಂತೆ. ಯಾಕೆಂದರೆ ನಾವು ಸೂರ್ಯ ಅವ್ರ ಜೊತೆ ಕೆಲಸ ಮಾಡಿರೋದ್ರಿಂದ ಸೊ ಆ ಥರದ ಲೊಕೇಶನ್ಸ್ ಎಲ್ಲ ಸಿಕ್ಬಿಡ್ತು. ಇನ್ನು ರಿಸರ್ಚ್ ಅಂತ ಬಂದಾಗ ಮಾಸ್ ಸಬ್ಜೆಕ್ಟ್ ಅಂತ ಹೇಳಿದಾಗ ಒಂದು ಸ್ವಲ್ಪ ಅನುಭವಗಳು, ಅಂದರೆ ಮೈನ್ ಆಡಿಯನ್ಸ್ ಪಲ್ಸ್ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದು. ಮತ್ತು 1 ವರ್ಷನೂ ಪದಕಿ ಸರ್ ತುಂಬ ಚೆನ್ನಾಗಿ ಬರ್ಕೊಟ್ಟಿದ್ರು. ಸೊ ಅದ್ರ ಮೇಲೊಂದು ಲೇಯರು ಚೆನ್ನಾಗಿರುತ್ತೆ ಸರ್. ನಿಮ್ಮ ಜಾನರ್ಗೆ ಹತ್ರ ಇದೆಯಾ? ಚಬ್ಬೀಸ್ ಕಟ್ಟು, ಗುನ್ನೀಸ್ ಕಟ್ಟು ಅಂತ ಬರೋದಾದ್ರೆ ಈ ಶಿವಾಜಿನಗರ ಸುತ್ತಮುತ್ತ ಒಂದಷ್ಟು ಶೂಟ್ ಆಗಿರೋದ್ರಿಂದ ಸೊ ರಿಯಲಿಸ್ಟಿಕ್ ಯಾವ್ದಾದ್ರು ಒರಿಜಿನಲ್ ಕತೆ ಆ ಎಳೆಯನ್ನು ಇಟ್ಕೊಂಡು ಏನಾದ್ರು ಮಾಡ್ತಾ ಇದಾರೆ ಹೇಗೆ? ನಮ್ಗೆ ಯಾವಾಗ ತಲೆ ಓಡಲಿಲ್ಲ ಅಂದಾಗ ನಾವು ನಮ್ಮ ಜಾಕ್ ಅವ್ರ ಏರಿಯಾಗೆ ಹೋಗ್ತೀವಿ. ಅವರು ಸುಮ್ಮನೆ ಜಾಲಿ ಅಂದರೆ ಸಾಕು, ಅದು ಕನೆಕ್ಟ್ ಆಗುತ್ತೆ. ಸೊ ಒಂದು ವರ್ಲ್ಡ್ ಬೇರೆ ಕಾಣಿಸುತ್ತೆ. ಅಂದರೆ ಆ ಏರಿಯಾಗಳ ಆ ಥರ ಅಂದರೆ ಅದೇನಂದರೆ ಶ್ರಮಿಕ ಜೀವನ, ಅವ್ರಿಗೆ ನಾವು ಎಂಟರ್ಟೈನ್ಮೆಂಟ್ ಒದಗಿಸ್ಬೇಕು. ಸೊ ಅದು ಕನೆಕ್ಟ್ ಆಗುತ್ತೆ. ಸೊ ಆ ಥರದ್ದೊಂದು ಇದಂತೂ ಎಕ್ಕಾಲಿ ಇದೆ. ಡೆಫಿನೆಟ್ಲಿ ತಂದೆ ತಾಯಿಗೆ ಏನಂದ್ರೆ ಮಕ್ಳು ಏನ್ ಮಾಡಿದ್ರು ಸಂತೋಷನೇ. ಬಟ್ ಈ ಸಿನಿಮಾಗೆ ಏನ್ ಹೊಸದಂದ್ರೆ ನಮ್ಮ ತಂದೆ ಕೂಡ ಪೂರ್ತಿ ಸ್ಕ್ರಿಪ್ಟ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಅಂಡ್ ಅವ್ರ ಅನುಭವ ಕೂಡ ಈ ಸ್ಕ್ರಿಪ್ಟ್ ಅಲ್ಲಿ ಬರ್ತಿರೋದು ನನಗೆ ತುಂಬಾ ಖುಷಿ ಆಗ್ತಿದೆ. ಇನ್ಫ್ಯಾಕ್ಟ್ ಸುಮಾರು ಪಾಯಿಂಟ್ಸ್, ಸುಮಾರು ಇಮೋಷನಲ್ ಆಸ್ಪೆಕ್ಟ್ಸ್ ನ, ಸುಮಾರು ಸೀನ್ಸ್ ಕೂಡ ಅವ್ರು ಸಜೆಸ್ಟ್ ಮಾಡಿದ್ರು. ಅಂಡ್ ಆ ಕಾರಣದ ಸ್ಕ್ರಿಪ್ಟ್ ಸಖತ್ ಇಂಪ್ರೂವ್ ಆಗ್ತಿದೆ. ಅಂಡ್ ಈ ಸಿನಿಮಾಲ್ ಪೂರ್ತಿ ಪ್ರತಿಯೊಂದು ನಾವು ಮೊದಲನೇ ದಿನದಿಂದ ಕತೆ ಕೇಳಿದಾಗಿಂದ ಇವತ್ತು ತನಕ ಪ್ರತಿ ಹೆಜ್ಜೆದಲ್ಲೂ ನಮ್ಮ ತಂದೆ ಅಂತೂ ನನ್ನ ಜೊತೆಗಿದ್ದೇ ಇದ್ದಾರೆ. ನಮ್ಮ ಅಮ್ಮ ಬಿಡಿ, ಅವರು ಇವಾಗ ಫುಲ್ ನನ್ನ ಮೈಕಟ್ ಎಲ್ಲ ನೋಡ್ಬೇಕಂದ್ರೆ ಅದಕ್ಕೆಲ್ಲ ನಮ್ಮ ಅಮ್ಮನೇ ಕಾರಣ. ನಾನು ಊಟ ಕರೆಕ್ಟ್ ಟೈಮ್ ಏನಾದ್ರೆ ಪಾಪ ಬೇಡ ಅಂದ್ರೂ ಎಲ್ಲ ಅವರೇ ನೋಡ್ಕೊಂತಾರೆ. ಎಲ್ಲೇ ಇದ್ರೂ ಫಸ್ಟ್ ಅವ್ರು ಫೋನ್ ಮಾಡಿ ಕೇಳೋದೆ ಮಗ ಊಟ ಮಾಡ್ದ ಅಂತ. ಸೊ ಅಮ್ಮ ಅಂದ್ರೆ ನಿಮ್ಗೆ ಎಲ್ರಿಗೂ ಗೊತ್ತು, ಅದೇ ಥರನೇ ಸಪೋರ್ಟ್ ಅವ್ರದ್ದು ಯಾವಾಗ್ಲೂ.